ಕುಡಿದು ಕಾರು ಚಾಲನೆ ಮಾಡಿದ ಚಾಲಕನೊಬ್ಬ ಸರಣಿ ಅಪಘಾತವೆಸಗಿದ ಘಟನೆ ಚಿಂತಾಮಣಿ ನಗರದ ಎಂಜಿ ರಸ್ತೆಯಲ್ಲಿ ನಡೆದಿದೆ. ಸದ್ಯ ಹರೀಶ್ ಎಂಬಾತನೇ ಅಪಘಾತ ಎಸಗಿದ ಚಾಲಕನಾಗಿದ್ದಾನೆ. ಅಲ್ಲದೆ ಈತ ಎಂಜಿ ರಸ್ತೆಯ ಬಾರೊಂದರಲ್ಲಿ ಚೆನ್ನಾಗಿ ಮದ್ಯ ಸೇವನೆ ಮಾಡಿ ತನ್ನ ಸ್ನೇಹಿತ ಶೇಖರ್ ಜೊತೆ ಅಡ್ಡಾದಿಡ್ಡಿಯಾಗಿ ಕಾರು ಚಾಲನೆ ಮಾಡಿದ್ದಾನೆ. ಈ ವೇಳೆ ಆದರ್ಶ ಚಿತ್ರಮಂದಿರದಿಂದ ಹಿಡಿದು ಸಾರ್ವಜನಿಕ ಆಸ್ಪತ್ರೆವರೆಗೂ ರಸ್ತೆಯ ಪಕ್ಕದಲ್ಲಿ ನಿಲ್ಲಿಸಿದ್ದ ಹಲವು ವಾಹನಗಳಿಗೆ ಡಿಕ್ಕಿ ಹೊಡೆದಿದ್ದಾನೆ. ಅಲ್ಲದೆ ರಸ್ತೆಯಲ್ಲಿ ಹೋಗುತ್ತಿದ್ದ ಹಲವರ ಮೇಲೂ ಕೂಡ ಕಾರು ಹರಿಸಲು ಯತ್ನಿಸಿದ್ದಾನೆ. ಇನ್ನು ಕಾರು ಗುದ್ದಿದ ಪರಿಣಾಮ ಮುರುಗಮಲ್ಲ ಗ್ರಾಮದ ಸೈಯದ್ ಅಲ್ತಾಫ್, ಸೈಯದ್ ರಫೀಕ್, ನಗರದ ಮೊಹಮ್ಮದ್ ಜಿಲಾನ್, ಅಬ್ದುಲ್ ಸಮದ್, ಮೆಹಬೂಬ್ ನಗರದ ನಿವಾಸಿ ಇಮ್ರಾನ್ ಪಾಷಾ ಮತ್ತು ಸಲ್ಮಾ ದಂಪತಿ ಗಾಯಗೊಂಡಿದ್ದು ಅವರನ್ನು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅಲ್ಲದೆ ಇಮ್ರಾನ್ ಪಾಷಾ ಮತ್ತು ಸಲ್ಮಾ ತೀವ್ರವಾಗಿ ಗಾಯಗೊಂಡಿದ್ದು ಅವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ರವಾನಿಸಲಾಗಿದೆ. ಇದೇ ವೇಳೆ ಕಾರು ಚಾಲನೆ ಮಾಡಿದ ಹರೀಶ್ ಸ್ನೇಹಿತ ಶೇಖರ್ಗೆ ಜನರು ಧರ್ಮದೇಟು ನೀಡಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಅಲ್ಲದೆ ವಿಷಯ ತಿಳಿದ ಕೂಡಲೇ ನಗರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಸೊಣ್ಣಶೆಟ್ಟಿಹಳ್ಳಿಯ ಚಾಲಕ ಹರೀಶ್ ಮತ್ತು ಶೇಖರ್ರನ್ನ ತಮ್ಮ ವಶಕ್ಕೆ ಪಡೆದು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. एक लाता हो ना मेरा सामने है सुना पेट्रोल डाला करो मिला वाला एक सभी चढ़ा ले आपने कहाँ होना कौन होना इतना पे यार ये बता रहा है किधर गाड़ी आ रहा इधर से नहीं वीडियो बाटल को वीडियो बना ले बराबर रिकॉर्डिंग करो जी दूध लेना खड़ी बेचारी
पुलिस वाला कलम हुआ कम पुलिस साहब ಆಕ್ಸಿಡೆಂಟ್ ಆಯ್ತು ಆಮೇಲೆ ಬಂದು ಇಲ್ಲಿ ಇದಕ್ಕೆ ಹೊಡಿತಿದ್ದು ಟಚ್ ಮಾಡಿ ನಮ್ಮ ಗಾಡಿ ಟಚ್ ಮಾಡಿಬಿಟ್ರು ತಿರ್ಗಿ ಆ ಕಡೆ ಹೊರಟೋದ್ರು. ಅಂಗಡಿ ಬಂದ್ ಮಾಡಿಬಿಟ್ಟು ನಾವು ಅಲ್ಲಿ ನಿಂತ್ಕೊಂಡಿದ್ದು ಹೋಗೋದು ಗಾಡಿಯಲ್ಲಿ ಗಾಡಿ ಬಂದು ಗುದ್ಬಿಟ್ಟಿರೋದು ಕಾರು 4 ಅಡಿ ಮೇಲೆ ಇವನು ನನ್ನ ತಮ್ಮ 4 ಅಡಿ ಮೇಲೆ ಎದ್ದಿದ್ದಾನೆ. ನಾನು ಶೆಲ್ಟರ್ ಮೇಲೆ ಬಿದ್ದಿದ್ದೀನಿ ಹೋಗಿ. ನಾನು ಅಂಗಡಿಯಲ್ಲಿದ್ದೀನಿ. ನೀವು ಎಲ್ಲಿದ್ರಿ? ಅಂಗಡಿ ಹತ್ರ ನಾನು ನಮ್ಮನ್ನ ಕ್ಲೋಸ್ ಮಾಡಿಬಿಟ್ಟು ಅಂಗಡಿ ನಿಂತ್ಕೊಂಡಿದ್ದೆ. ಗಾಡಿ ಕಾರ್ ಬಂದಿದ್ದು ಗಜರಾಜ್ ಸರ್ಕಲ್ ಅಲ್ಲಿ ಇಬ್ಬರಿಗೆ 3 ಗಾಯ ಬಿದ್ದಿದೆ. ಇಬ್ಬರಿಗೆ ಕಾಲು ಹೊರಟೋಗಿದೆ. ಇವ್ರ ಕಾರಲ್ಲಿ ಇದ್ದಿದ್ದು ಇವ್ರಿಗೂ ಬಿದ್ದಿದೆ ಏಟು. ಅಂಗಡಿ ಬಂದ್ ಮಾಡಿಬಿಟ್ಟು ನಿಂತ್ಕೊಂಡಿರುವಾಗ ಬಂದು ಹೊಡ್ತಿದ್ದಾನೆ. ಸ್ವಲ್ಪ ಫಾಸ್ಟ್ ಆಗೋಣ. ಪಂಪ अंदर दुकानों घुस गया इसमें बड़ा पुलिस आ गया